ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಚೈತ್ರ. ನನ್ನ ಹಳೆಯ ಚಾನಲ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿ ಡಿಲೀಟ್ ಆಗೋಗಿದೆ. ಆ ಚಾನಲ್ನಲ್ಲಿ ವೀಡಿಯೋಸ್ ಹಾಕೋಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನ್ಯೂ ಚಾನಲ್ನ ಓಪನ್ ಮಾಡಿದ್ದೀನಿ, ಚೈತ್ರ ವ್ಲಾಗ್ಸ್ ಅಂತ. ಪ್ಲೀಸ್ ಈ ವ್ಲಾಗ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಈ ಚಾನಲಲ್ಲಿ ವೀಡಿಯೋಸ್ ಬರ್ತವೆ, ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನೊಂದು ಕಟ್ಟಾಗೋವಷ್ಟು ನುಗ್ಗೆ ಸೊಪ್ಪನ್ನ ನೀಟಾಗಿ ಕಡ್ಡಿ ಇಲ್ದೇರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಗೆ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆನ ಬದಲಾಗಿ ನೀವು ಹೆಸರು ಬೇಳೆ ತೊಗೊಬೋದು, ಅಥವಾ ಇಲ್ಲ ಅವರೆಕಾಳು ಬೇಳೆ ಅಂತ ಬರುತ್ತೆ, ಅದು ಕೂಡ ತೊಗೊಬೋದು. ಒಂದು 2ರಿಂದ 3 ಸರಿ ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಒಂದು 3-4 ಕಪ್ಪು ನೀರು ಹಾಕ್ಬಿಟ್ಟು ನಾನು ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಕುದಿಯೋ ಅಷ್ಟರಲ್ಲಿ ನಾನು ಇಲ್ಲಿ ಸೊಪ್ಪನ್ನ ಕೂಡ ನೀಟಾಗಿ ಎಲ್ಲ ವಾಶ್ ಮಾಡಿ ಇಟ್ಕೊತೀನಿ. ಸೊಪ್ಪು ಆದಷ್ಟು ಕೈಯಲ್ಲೇ ನೀಟಾಗಿ ಬಿಡಿಸ್ಬಿಟ್ಟು, ಅಂದರೆ ಕಟ್ ಮಾಡದೇರ ಕೈಯಲ್ಲೇ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಬೇಕು. ಇದು ಅದಾದ ನಂತರ ಬೇಳೆ ಕುದೀತಾ ಇದೆ. ಆ ಬೇಳೆ ಒಂದು ಹೀಗೆ ಪ್ರೆಸ್ ಮಾಡಿದ್ರೆ 2 ಆಗಬೇಕು, ಅಷ್ಟು ಬೆಂದರೆ ಸಾಕಾಗುತ್ತೆ. ಅದು ಸೊಪ್ಪಿನ ಜೊತೆ ಮತ್ತೆ ಚೆನ್ನಾಗಿ ಬೆಂದ್ಕೊಳುತ್ತೆ. ಅದಕ್ಕೋಸ್ಕರ ಅಷ್ಟು ಬೆಂದಮೇಲೆ ಸೊಪ್ಪು ಕೂಡ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗಲೇ ಚೆನ್ನಾಗಿ ಕುದಿಸ್ಬೇಕು. ಸೊಪ್ಪು ಚೆನ್ನಾಗಿ ಬೆಣ್ಣೆ ಥರ ಬೆಂದರೆ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿಂದ ತುಂಬ ಆರೋಗ್ಯದ ಬೆನಿಫಿಟ್ಸ್ ಇದ್ದಾವೆ. ಐರನ್ ಕಂಟೆಂಟು ಜಾಸ್ತಿನೇ ಇದೆ ಇದರಲ್ಲಿ, ತುಂಬ ಒಳ್ಳೆಯದು. ಅಟ್ಲೀಸ್ಟ್ ವಾರಕ್ಕೆ 1 ಟೈಮ್ ಆದರೂ ನುಗ್ಗೆ ಸೊಪ್ಪು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚೆನ್ನಾಗಿ ಕುದಿಸ್ಬೇಕು. ಆದಷ್ಟು ಈಗ ಲಿಡ್ನ ಕ್ಲೋಸ್ ಮಾಡದೇರ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸೊಪ್ಪು ಕಪ್ಪಗಾಗುತ್ತೆ. ಈ ಥರ ಬೆಂದರೆ ಅದು ಆವಿಯೆಲ್ಲ ಆಚೆ ಹೋಗಿ ಕಹಿ ಬರೋದಿಲ್ಲ. ಸಾಂಬಾರು ಕೂಡ, ಸೊಪ್ಪು ಪಲ್ಯ ಕೂಡ ಅಷ್ಟು ಕಹಿ ಬರೋದಿಲ್ಲ. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಇದಾದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡ್ತೀನಿ. ಹಾಗೆಯೇ ಅದಕ್ಕೆ ಅದು ಒಂದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾನು ಈ ಕಡೆ ಬಸ್ಸಾರಿಗೆ ಏನೇನು ಬೇಕೋ ಅದೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಮೆಣಸಿನ್ಕಾಯಿ ಮತ್ತು ಕಡಲೆಬೀಜ. ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಹೀಗೆ ಕೈ ಬಿಡ್ದಿರ ಹುರ್ಕೊಬೇಕು. ಒಂದು ಬಾಣಲಿ ಇಟ್ಟು ಅದರಲ್ಲಿ ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಅದು ಕೆಂಪಗಾಗೋ ತನಕ ಹುರ್ಕೊಬೇಕು. ಹಸಿಮೆಣ್ಸಿನ್ಕಾಯಿ ಆದರೆ ತೊಗೊಳ್ಳಿ ನೀವು. ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಕಡಲೆಬೀಜನೂ ಕೂಡ ಅಷ್ಟೇ ಅದೇ ಬಾಣಲಿಲೇ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಬೇಕು. ಇದು ಕಡಲೆಬೀಜ ಹಾಕೋದ್ರಿಂದ ಬಸ್ಸಾರು ಸ್ವಲ್ಪ ಮಂದ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಹಂಗಾಗಿ ಒಂದು 2 ಸ್ಪೂನ್ ಆಗೋವಷ್ಟು ಹುರಿದಿಟ್ಕೊಂಡಿದ್ದೀನಿ. ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಪಲ್ಯಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಕಾಯಿ ತುರಿದು ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಸೊಪ್ಪನ್ನ ಬಸ್ಕೊಳ್ಳೋಣ. ಈ ಥರ ಪಾತ್ರೆ ಇಟ್ಕೊಂಡು ಈ ಥರ ತೂತಿರೋ ಬೇಸನ್ ಇಟ್ಕೊಂಡು ಅದಕ್ಕೆ ಸೊಪ್ಪು ಅದರಲ್ಲಿ ಬಸ್ಕೊಬೇಕು. ಬಸ್ಕೊಂಡು ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ಆರ್ಕೊಳ್ಳಿ. ಸ್ವಲ್ಪ ಸೊಪ್ಪು ಮತ್ತು ಕಟ್ಟು ಅದು ಸ್ವಲ್ಪ ತಣ್ಣಗಾದ್ರೇ ಬಸ್ಸಾರಿಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರೋದು. ಮತ್ತು ಮಿಕ್ಸಿಗೆ ಕೂಡ ಬಿಸಿ ಬಿಸಿದು ಹಾಕಿದ್ರೆ ಅಷ್ಟಾಗಿ ಚೆನ್ನಾಗಿರಲ್ಲ, ಮತ್ತು ಎಲ್ಲ ಮೇಲೆಲ್ಲ ಸಿಡಿದ್ಬಿಡುತ್ತೆ ಜಾರಿಂದ. ಹಂಗಾಗಿ ಇದನ್ನು ಸ್ವಲ್ಪ ಕಟ್ಟೆಲ್ಲ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಅದಾದ ನಂತರ ನಾನೊಂದು ಜಾರ್ ತಗೊಂಡು ಅದಕ್ಕೆ ಜಾರಿಗೆ ಸ್ವಲ್ಪ ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಕಡಲೆಬೀಜ ಹಾಕ್ಕೊತೀನಿ. ಅದಾದ ನಂತರ ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತೀನಿ. ಮತ್ತು ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಅದನ್ನು ಕೂಡ ನೀಟಾಗಿ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ, 1 ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಬೇಕು. ಮತ್ತು ಸೊಪ್ಪು ಮತ್ತು ಬೇಳೆ ಬೇಯಿಸಿಟ್ಕೊಂಡಿದ್ವಿ ನೋಡಿ, ಅದು ಬೆಂದಿರೋದನ್ನು ಸ್ವಲ್ಪ ಜಾರಿಗೆ ಹಾಕ್ಕೊಬೇಕು. ರುಬ್ಲಿಕ್ಕೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುಣಸೆಹಣ್ಣು ಕೂಡ ನೆನೆಸಿಟ್ಟಿರೋಂಥ ಹುಣಸೆಹಣ್ಣು ಹಾಕ್ಕೊಂಡು ಬಿಟ್ಟು ರುಬ್ಕೊಬೇಕು. ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕು. ಅದಾದ ನಂತರ
ಕಟ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಬೇಕು. ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಅಲ್ಲೇ ತೆಗೆದಿಟ್ಕೊಂಡಿದ್ವಿ ನೋಡಿ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಹಾಕಿ ಒಂದು 5 ಸೆಕೆಂಡು ಬಿಟ್ಟು ಬಿಟ್ಟು ರುಬ್ಬಬೇಕು. ಕೊತ್ತಂಬರಿ ಸೊಪ್ಪು ನುಣ್ಣಗಾಗೋದು ಬೇಡ, ಹಾಗೆ ತರಿನೇ ಇರಲಿ. ಇಷ್ಟಾದ ನಂತರ ಕಟ್ಟು ಇದೆಯಲ್ಲ ಅದರೊಳಗೆ ಇದು ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಕೆಲವರು ಬಸ್ಸಾರು ಮಾಡೋದು ತುಂಬ ಲೇಟಾಗುತ್ತೆ, ಬಸ್ಸಾರು ಮಾಡೋದು ಹಿಂಸೆ ಅನಿಸುತ್ತೆ ಅಂತ ಕೆಲವೊಬ್ಬೊಬ್ಬರು ಬಸ್ಸಾರು ಮಾಡಲಿಕ್ಕೆ ಇಷ್ಟಪಡಲ್ಲ. ಆದರೆ ಬೇಯಿಸಿಟ್ಕೊಳ್ತು ಅಂತ ಅಂದರೆ ಸೊಪ್ಪು ಮತ್ತು ಬೇಳೆ ಎಲ್ಲ ಬೇಗನೆ ಆಗೋಗುತ್ತೆ. ಸಾಂಬಾರು ಮಾಡೋದು ಏನು ಕಷ್ಟ ಅನಿಸೋದಿಲ್ಲ. ಇಷ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಿಮಗೆ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲ ಹುಳಿನೂ ಬೇಕು ಅನಿಸಿದ್ರೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ವಿ ನೋಡಿ, ಅದೇ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡ್ರೂ ಆಯಿತು. ಈಗ ಪಲ್ಯಕ್ಕೂ ಮತ್ತು ಸಾಂಬಾರಿಗೂ ಕೂಡ ಒಗ್ಗರಣೆ ಹಾಕ್ಕೊತೀನಿ. ಸೊಪ್ಪು ಬೇಯಿಸಿಟ್ಕೊಂಡಿದ್ನಲ್ಲ ಅದೇ ಪ್ಯಾನಿಗೆ ನಾನು 1 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡ್ದಾದ ನಂತರ ಅಲ್ಲಿಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ತೀನಿ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊತೀನಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಕೆಂಪಾಗೋದ್ರೆ ಕಹಿ ಬರುತ್ತೆ ಈರುಳ್ಳಿ, ಸೊಪ್ಪಲ್ಲಿ ತಿನ್ನೋಕ್ಕೇನು ಅಷ್ಟು ಚೆನ್ನಾಗಿರಲ್ಲ ಪಲ್ಯದಲ್ಲಿ. ಈಗ ಇಷ್ಟು ಆದರೆ ಸಾಕಾಗುತ್ತೆ. ಇದೇ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ತೊಗೊಂಡು ಸಾಂಬಾರಿಗೆ ಅದೇ ಒಗ್ಗರಣೆನ ಹಾಕ್ಕೊತೀನಿ. ಮತ್ತೇನು ಸಪ್ರೇಟಾಗಿ ಹಾಕೋದೇನು ಬೇಡ. ಇದು ಇಷ್ಟು ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ಆಗಲೇ ತೆಗೆದಿಟ್ಕೊಂಡಿದ್ವಿ ನೋಡಿ ಸೊಪ್ಪು, ಅದನ್ನು ಹಾಕ್ಕೊಂಡು ಮತ್ತು ಕಾಯಿ ಕೂಡ ತುರಿದಿಟ್ಕೊಂಡಿದ್ವಲ್ಲ, ಫ್ರೆಶ್ ತೆಂಗಿನಕಾಯಿ ಆದ್ರೇ ಚೆನ್ನಾಗಿರುತ್ತೆ ಪಲ್ಯಗೆ. ಫ್ರೆಶ್ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿ, ಹೈ ಫ್ಲೇಮ್ ಬೇಡ ಮತ್ತು ಸೀದೋಗ್ಬಿಡುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿದ ನಂತರ ಅದನ್ನು ಲೋ ಫ್ಲೇಮ್ ಆಫ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡ್ರೆ ಬಸ್ಸಾರು ಮತ್ತು ಪಲ್ಯ ಎರಡೂ ರೆಡಿಯೇ ಆಗೋಯಿತು. ಈಗ ಮತ್ತೆ ನಾನು ಇದಕ್ಕೆ ಮುದ್ದೆ ಕೂಡ ಮಾಡ್ಕೊತೀನಿ. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಬಸ್ಸಾರು, ಬಿಸಿ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ. ಆದರೆ ಮುದ್ದೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಸಾಂಬಾರಿದು. ನೋಡಿ ಬ್ಯಾಕ್ಗ್ರೌಂಡ್ ವಾಯ್ಸು ಎಷ್ಟು ಕೇಳಿಸ್ತಿದೆ ಅಂತ. ನನ್ನ ಮಕ್ಕಳು ಆಟ ಆಡ್ಕೊತಾ ಇರೋದು ಮಮ್ಮಿ ಮಮ್ಮಿ ಅಂತ ಬರ್ತಿದ್ದಾರೆ. ಅಡುಗೆ ಮಾಡಿದ್ದು ಕೂಡ ಬಿಡ್ತಾ ಇಲ್ಲ, ಅಷ್ಟು ಸೌಂಡ್ ಮಾಡ್ತಿದ್ದಾರೆ ನೋಡಿ. ಹೆಲ್ದಿಯಾಗಿರುವಂಥ ಬಸ್ಸಾರು, ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿತ್ತು ಸಾಂಬಾರು. ಪ್ಲೀಸ್ ಈ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.